ಜೈಲಿನಿಂದ ಹೊರಬಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದೀಗ ದೇವರ ಮೊರೆ ಹೋಗಿದ್ದಾರೆ. ದೇವರು, ಶಾಸ್ತ್ರ, ಸಂಪ್ರದಾಯ, ಹೋಮ, ಹವನ, ಶಕುನ, ರಾಹುಕಾಲ, ಗುಳಿಕಾಲ ಇತ್ಯಾದಿಗಳಲ್ಲಿ ನಂಬಿಕೆ ಹೊಂದಿರುವ ರೇವಣ್ಣ ಇದೀಗ ತನ್ನ ಸಂಕಷ್ಟ ಪರಿಹರಿಸುವಂತೆ ವೆಂಕಟೇಶ್ವರನಲ್ಲಿ ಮೊರೆ ಇಟ್ಟಿದ್ದಾರೆ. ಮಧ್ಯಾಹ್ನ ಜೈಲಿನಿಂದ ಹೊರಬರುತ್ತಿದ್ದಂತೆ ತಮ್ಮ ತಂದೆ ದೇವೇಗೌಡರ ಮನೆಗೆ ಹೋಗಿ ತಂದೆ ಹಾಗೂ ತಾಯಿ ಆಶೀರ್ವಾದ ಪಡೆದು ಬಳಿಕ ದೇವಸ್ಥಾನಕ್ಕೆ ತೆರಳಿದ್ರು. ಬೆಂಗಳೂರಿನ ಜೆಪಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ರು. ಇನ್ನು ಜೈಲಿನಿಂದ ಹೊರಬರುತ್ತಿದ್ದಂತೆ ಎಚ್.ಡಿ. ರೇವಣ್ಣರನ್ನ ಅಭಿಮಾನಿಗಳು, ಕಾರ್ಯಕರ್ತರು ಭೇಟಿಯಾದರು. ಈ ವೇಳೆ ಕಾರ್ಯಕರ್ತರ ಮುಂದೆ ರೇವಣ್ಣ ಕಣ್ಣೀರು ಹಾಕಿದ್ರು. ರೇವಣ್ಣ ಅಳು ಕಂಡು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೂಡ ಭಾವುಕರಾದರು. ಅಳಬೇಡಣ್ಣ, ನಿನ್ನ ಜೊತೆ ನಾವು. ಜೈಲಿನಿಂದ ಹೊರಬಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದೀಗ ದೇವರ ಮೊರೆ ಹೋಗಿದ್ದಾರೆ. ದೇವರು, ಶಾಸ್ತ್ರ, ಸಂಪ್ರದಾಯ, ಹೋಮ, ಹವನ, ಶಕುನ, ರಾಹುಕಾಲ, ಗುಳಿಕಾಲ ಇತ್ಯಾದಿಗಳಲ್ಲಿ ನಂಬಿಕೆ ಹೊಂದಿರುವ ರೇವಣ್ಣ ಇದೀಗ ತನ್ನ ಸಂಕಷ್ಟ ಪರಿಹರಿಸುವಂತೆ ವೆಂಕಟೇಶ್ವರನಲ್ಲಿ ಮೊರೆ ಇಟ್ಟಿದ್ದಾರೆ. ಮಧ್ಯಾಹ್ನ ಜೈಲಿನಿಂದ ಹೊರಬರುತ್ತಿದ್ದಂತೆ ತಮ್ಮ ತಂದೆ ದೇವೇಗೌಡರ ಮನೆಗೆ ಹೋಗಿ ತಂದೆ ಹಾಗೂ ತಾಯಿ ಆಶೀರ್ವಾದ ಪಡೆದು ಬಳಿಕ ದೇವಸ್ಥಾನಕ್ಕೆ ತೆರಳಿದ್ರು. ಬೆಂಗಳೂರಿನ ಜೆಪಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ರು. ಇನ್ನು ಜೈಲಿನಿಂದ ಹೊರಬರುತ್ತಿದ್ದಂತೆ ಎಚ್.ಡಿ. ರೇವಣ್ಣರನ್ನ ಅಭಿಮಾನಿಗಳು, ಕಾರ್ಯಕರ್ತರು ಭೇಟಿಯಾದರು. ಈ ವೇಳೆ ಕಾರ್ಯಕರ್ತರ ಮುಂದೆ ರೇವಣ್ಣ ಕಣ್ಣೀರು ಹಾಕಿದ್ರು. ರೇವಣ್ಣ ಅಳು ಕಂಡು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೂಡ ಭಾವುಕರಾದರು. ಅಳಬೇಡಣ್ಣ, ನಿನ್ನ ಜೊತೆ ನಾವು ಇದ್ದೇವೆ ಎಂದು ರೇವಣ್ಣಗೆ ಕಾರ್ಯಕರ್ತರು ಧೈರ್ಯ ತುಂಬಿದ್ರು. ಜೈಲಿನಿಂದ ಹೊರಬಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದೀಗ ದೇವರ ಮೊರೆ ಹೋಗಿದ್ದಾರೆ. ದೇವರು, ಶಾಸ್ತ್ರ, ಸಂಪ್ರದಾಯ, ಹೋಮ, ಹವನ, ಶಕುನ, ರಾಹುಕಾಲ, ಗುಳಿಕಾಲ ಇತ್ಯಾದಿಗಳಲ್ಲಿ ನಂಬಿಕೆ ಹೊಂದಿರುವ ರೇವಣ್ಣ ಇದೀಗ ತನ್ನ ಸಂಕಷ್ಟ ಪರಿಹರಿಸುವಂತೆ ವೆಂಕಟೇಶ್ವರನಲ್ಲಿ ಮೊರೆ ಇಟ್ಟಿದ್ದಾರೆ. ಮಧ್ಯಾಹ್ನ ಜೈಲಿನಿಂದ ಹೊರಬರುತ್ತಿದ್ದಂತೆ ತಮ್ಮ ತಂದೆ ದೇವೇಗೌಡರ ಮನೆಗೆ ಹೋಗಿ ತಂದೆ ಹಾಗೂ ತಾಯಿ ಆಶೀರ್ವಾದ ಪಡೆದು ಬಳಿಕ ದೇವಸ್ಥಾನಕ್ಕೆ ತೆರಳಿದ್ರು. ಬೆಂಗಳೂರಿನ ಜೆಪಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ರು. ಇನ್ನು ಜೈಲಿನಿಂದ ಹೊರಬರುತ್ತಿದ್ದಂತೆ ಎಚ್.ಡಿ. ರೇವಣ್ಣರನ್ನ ಅಭಿಮಾನಿಗಳು, ಕಾರ್ಯಕರ್ತರು ಭೇಟಿಯಾದರು. ಈ ವೇಳೆ ಕಾರ್ಯಕರ್ತರ ಮುಂದೆ ರೇವಣ್ಣ ಕಣ್ಣೀರು ಹಾಕಿದ್ರು. ರೇವಣ್ಣ ಅಳು ಕಂಡು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೂಡ ಭಾವುಕರಾದರು. ಅಳಬೇಡಣ್ಣ, ನಿನ್ನ ಜೊತೆ ನಾವು ಇದ್ದೇವೆ ಎಂದು ರೇವಣ್ಣಗೆ ಕಾರ್ಯಕರ್ತರು ಧೈರ್ಯ ತುಂಬಿದ್ರು. ಜೈಲಿನಿಂದ ಹೊರಬಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದೀಗ ದೇವರ ಮೊರೆ ಹೋಗಿದ್ದಾರೆ. ದೇವರು, ಶಾಸ್ತ್ರ, ಸಂಪ್ರದಾಯ, ಹೋಮ, ಹವನ, ಶಕುನ, ರಾಹುಕಾಲ, ಗುಳಿಕಾಲ ಇತ್ಯಾದಿಗಳಲ್ಲಿ ನಂಬಿಕೆ ಹೊಂದಿರುವ ರೇವಣ್ಣ ಇದೀಗ ತನ್ನ ಸಂಕಷ್ಟ ಪರಿಹರಿಸುವಂತೆ ವೆಂಕಟೇಶ್ವರನಲ್ಲಿ ಮೊರೆ ಇಟ್ಟಿದ್ದಾರೆ. ಮಧ್ಯಾಹ್ನ ಜೈಲಿನಿಂದ ಹೊರಬರುತ್ತಿದ್ದಂತೆ ತಮ್ಮ ತಂದೆ ದೇವೇಗೌಡರ ಮನೆಗೆ ಹೋಗಿ ತಂದೆ ಹಾಗೂ ತಾಯಿ ಆಶೀರ್ವಾದ ಪಡೆದು ಬಳಿಕ ದೇವಸ್ಥಾನಕ್ಕೆ ತೆರಳಿದ್ರು. ಬೆಂಗಳೂರಿನ ಜೆಪಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ರು. ಇನ್ನು ಜೈಲಿನಿಂದ ಹೊರಬರುತ್ತಿದ್ದಂತೆ ಎಚ್.ಡಿ. ರೇವಣ್ಣರನ್ನ ಅಭಿಮಾನಿಗಳು, ಕಾರ್ಯಕರ್ತರು ಭೇಟಿಯಾದರು. ಈ ವೇಳೆ ಕಾರ್ಯಕರ್ತರ ಮುಂದೆ ರೇವಣ್ಣ ಕಣ್ಣೀರು ಹಾಕಿದ್ರು. ರೇವಣ್ಣ ಅಳು ಕಂಡು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೂಡ ಭಾವುಕರಾದರು. ಅಳಬೇಡಣ್ಣ, ನಿನ್ನ ಜೊತೆ ನಾವು ಇದ್ದೇವೆ ಎಂದು ರೇವಣ್ಣಗೆ ಕಾರ್ಯಕರ್ತರು ಧೈರ್ಯ ತುಂಬಿದ್ರು. ಜೈಲಿನಿಂದ ಹೊರಬಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇದೀಗ ದೇವರ ಮೊರೆ ಹೋಗಿದ್ದಾರೆ. ದೇವರು, ಶಾಸ್ತ್ರ, ಸಂಪ್ರದಾಯ, ಹೋಮ, ಹವನ, ಶಕುನ, ರಾಹುಕಾಲ, ಗುಳಿಕಾಲ ಇತ್ಯಾದಿಗಳಲ್ಲಿ ನಂಬಿಕೆ ಹೊಂದಿರುವ ರೇವಣ್ಣ ಇದೀಗ ತನ್ನ ಸಂಕಷ್ಟ ಪರಿಹರಿಸುವಂತೆ ವೆಂಕಟೇಶ್ವರನಲ್ಲಿ ಮೊರೆ ಇಟ್ಟಿದ್ದಾರೆ. ಮಧ್ಯಾಹ್ನ ಜೈಲಿನಿಂದ ಹೊರಬರುತ್ತಿದ್ದಂತೆ ತಮ್ಮ ತಂದೆ ದೇವೇಗೌಡರ ಮನೆಗೆ ಹೋಗಿ ತಂದೆ ಹಾಗೂ ತಾಯಿ ಆಶೀರ್ವಾದ ಪಡೆದು ಬಳಿಕ ದೇವಸ್ಥಾನಕ್ಕೆ ತೆರಳಿದ್ರು. ಬೆಂಗಳೂರಿನ ಜೆಪಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ರು. ಇನ್ನು ಜೈಲಿನಿಂದ ಹೊರಬರುತ್ತಿದ್ದಂತೆ ಎಚ್.ಡಿ. ರೇವಣ್ಣರನ್ನ ಅಭಿಮಾನಿಗಳು, ಕಾರ್ಯಕರ್ತರು ಭೇಟಿಯಾದರು. ಈ ವೇಳೆ ಕಾರ್ಯಕರ್ತರ ಮುಂದೆ ರೇವಣ್ಣ ಕಣ್ಣೀರು ಹಾಕಿದ್ರು. ರೇವಣ್ಣ ಅಳು ಕಂಡು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೂಡ ಭಾವುಕರಾದರು. ಅಳಬೇಡಣ್ಣ, ನಿನ್ನ ಜೊತೆ ನಾವು ಇದ್ದೇವೆ ಎಂದು ರೇವಣ್ಣಗೆ ಕಾರ್ಯಕರ್ತರು